ಆರೋಪ ಇದೆ, ಅದಕ್ಕೆ ತನಿಖೆ ಯಾವತ್ತಿದೆ? ಸೊ ನಿನ್ನೆ ಒಂದು ಮಾಧ್ಯಮದಲ್ಲಿ ಉರ್ವಾದು ಒಂದು ಸೈಬರ್ ಫ್ರಾಡ್ ಕೇಸ್, ಅದರಲ್ಲಿ ಉರ್ವಾ ಪೊಲೀಸ್ದು ಕೆಲವು ನೆಗ್ಲಿಜೆನ್ಸ್ ಬಗ್ಗೆ ಒಂದು ಆರ್ಟಿಕಲ್ ಪಬ್ಲಿಷ್ ಆಯಿತು. ನಂತರ ಇದು ನನ್ನ ಗಮನಕ್ಕೆ ಕೂಡ ಬಂತು. ಅದರಲ್ಲಿ ಮುಖ್ಯವಾಗಿ 3 ಅಲಿಗೇಷನ್ಸ್ ಇತ್ತು. ಒಂದು ಅಲಿಗೇಷನ್ ದ್ಯಾಟ್ ಉರ್ವಾ ಪೊಲೀಸ್ ಆರೋಪಿಗಳಿಗೆ ಅರೆಸ್ಟ್ ಮಾಡಲಿಕ್ಕೆ ರಾಜಸ್ಥಾನ್ ಫ್ಲೈಟ್ ಆರೋಪಿ ಖರ್ಚು ಮೇಲೆ ಹೋಗಿದ್ದಾರೆ. ಎರಡನೇದು, ಅಲ್ಲಿ ಆರೋಪಿ ಜೊತೆಗೆ ಅವರು ತುಂಬ ಕಂಫರ್ಟೇಬಲ್ ಆಗಿದ್ದರು, ಅವ್ರ ಜೊತೆಗೆ ಅಲ್ಲಿ ಇರೋದು ಸಿಬ್ಬಂದಿಗಳು ಸೆಲ್ಫಿ ತೊಗೊಂಡಿದ್ದಾರೆ. ಮೂರನೇದು, ಅವ್ರಿಗೆ ವಾಪಸ್ ಕರ್ಕೊಂಬರೋದ ನಂತರ ಸ್ಟೇಷನಲ್ಲಿ ಅದು ಇನ್ವೆಸ್ಟಿಗೇಷನ್ ಪ್ರಾಸೆಸಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆಗೆ ಅವ್ರಿಗೆ ಇಂಟ್ಯಾಕ್ಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಮುಖಾಂತರ ಕ್ರೈಮ್ ಅವೇರ್ನೆಸ್, ಸೈಬರ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದಾರೆ ಅಂತ. ಸೊ ಇಮಿಡಿಯೇಟ್ಲಿ ನಾನು ACP ಸೆನ್ ರವೀಶ್ ನಾಯ್ಕ್ ಅವರಿಗೆ ಇದು ಪ್ರಿಲಿಮಿನರಿ ಇನ್ಕ್ವೈರಿ ಜವಾಬ್ದಾರಿ ಕೊಟ್ಟಿದೆ. ಆ್ಯಂಡ್ ಈ ವೆಂಟ್ ದೇರ್, ಅಲ್ಲಿ ಇನ್ಕ್ವೈರಿ ಮಾಡಿದ್ದಾರೆ. ಸೊ ಕೆಲವು ದಾಖಲಾತಿಗಳು ಕಲೆಕ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಅಕ್ಯೂಸೇಷನ್ ದ್ಯಾಟ್ ದ ಮನಿ ವಾಸ್ ಸ್ಪೆಂಟ್ ಬೈ ಅಕ್ಯೂಸ್ಡ್ ಈಸ್ ಫಾರ್ ಫ್ರಮ್ ದ ಟ್ರೂತ್. ಅದು ಸತ್ಯದಿಂದ ತುಂಬ ದೂರಿದೆ. ಇನ್ಫ್ಯಾಕ್ಟ್ ವಿ ಹ್ಯಾವ್ ದ ರೆಕಾರ್ಡ್ಸ್ ದ್ಯಾಟ್ ಇನ್ಸ್ಪೆಕ್ಟರ್ ಉರ್ವಾ ಓನ್ಲಿ ಬುಕ್ ದ ಟಿಕೆಟ್ ಆ್ಯಂಡ್ ದಟ್ ವಿಲ್ ಬಿ ಕ್ಲೇಮ್ಡ್ ಆನ್ ದ ಇನ್ವೆಸ್ಟಿಗೇಷನ್ ಎಕ್ಸ್ಪೆಂಡಿಚರ್. ಎರಡನೇದು, ಅಲ್ಲಿ ರಾಜಸ್ಥಾನ್ ಜೈಪುರಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒನ್ಸ್ ದ ಎಂಟೈರ್ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ವಾಸ್ ಓವರ್, ದ ಮಿಸ್ಟೇಕ್ ವಾಸ್ ಡನ್ ಬೈ ಒನ್ ಪೊಲೀಸ್ ಕಾನ್ಸ್ಟೇಬಲ್ ಡಿಸೂಜಾ ಆ್ಯಂಡ್ ವಿ ಹ್ಯಾವ್ ಟೇಕನ್ ಕಾಗ್ನಿಜೆನ್ಸ್ ಆಫ್ ಹಿಮ್ ಆ್ಯಂಡ್ ಈಗಾಗಲೇ ಅವ್ರಿಗೆ ನಾವು ಅಮಾನತು ಮಾಡಿದ್ದೀವಿ. ಮೂರನೇದು, ಸ್ಟೇಷನಲ್ಲಿ ಇದು ಇನ್ವೆಸ್ಟಿಗೇಷನ್ ಪ್ರಾಸೆಸ್ ನಡೆಯುವಾಗ ಕೋಇನ್ಸಿಡೆಂಟ್ಲಿ ಸೇಮ್ ಟೈಮ್ ಭಾಳಷ್ಟು ಲಾ ಕಾಲೇಜಸಿಂದ ಮತ್ತು ಇವರು ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ಗೆ ಬರ್ತಾರೆ ಮತ್ತು ಸೈಬರ್ ಲರ್ನಿಂಗ್ಗೆ ಬರ್ತಾರೆ. ಸೊ ದ ಇನ್ವೆಸ್ಟಿಗೇಷನ್ ವಾಸ್ ಗೋಯಿಂಗ್ ಆನ್. ಅಟ್ ದ ಸೇಮ್ ಟೈಮ್ ದಿ ಸ್ಟೂಡೆಂಟ್ಸ್ ಎಂಟರ್ಡ್ ಆ್ಯಂಡ್ ದಟ್ ಟೈಮ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ದಟ್ ಈ ರೀತಿ ಇವರು ಅಮೆಜಾನ್ ಮತ್ತು ಸೋಷಿಯಲ್ ಮೀಡಿಯಾದು ಅದು ಆನ್ಲೈನ್ ಮಾರ್ಕೆಟಿಂಗ್ ಆ್ಯಪ್ ಬಳಕೆ ಮಾಡಿ ಫ್ರಾಡ್ ಮಾಡಿದ್ದಾರೆ ಅಂತ. ಬಟ್ ಆದರೆ ಆ್ಯಸ್ ಪರ್ ಪೊಲೀಸ್ ಕಂಡಕ್ಟ್ ರೂಲ್ಸ್, ಕಿಡ್ಸ್ ಆ್ಯಂಡ್ ಸ್ಕೂಲ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಶುಡ್ ನಾಟ್ ಬಿ ಎಕ್ಸ್ಪೋಸ್ ಟು ದ ಕ್ರಿಮಿನಲ್ಸ್ ಲೈಕ್ ದಿಸ್. ಸೊ ಅದಕ್ಕಾಗಿ ಇನ್ಸ್ಪೆಕ್ಟರ್ ಉರ್ವಾ ಮೇಲೆ ಕೂಡ ನಾವು ಇಲಾಖಾ ಶಿಸ್ತಿನ ಕ್ರಮ ನಾವು ಜರುಗಿಸಿದ್ದೀವಿ ಆ್ಯಂಡ್ ಶಿ ಹ್ಯಾಸ್ ಟು ಗಿವ್ ರಿಪ್ಲೈ ಫಾರ್ ದ್ಯಾಟ್.